ಎಲ್ಲರಿಗೂ ನಮಸ್ಕಾರ. ವಾಮ್ ವೆಲ್ಕಮ್ ಟು ಸಾಹರ್ಷ ಪುರಾಣ. ಆಕ್ಚುಲಿ ಬುಕ್ ರೀಡಿಂಗ್ ಸೆಷನ್ಸ್ ನಡೀತಾ ಇದೆ ನನ್ನ ಸಾಹರ್ಷ ಪುರಾಣದಲ್ಲಿ. ನಾನು ಒಂದೊಂದು ಬುಕ್ನ ತಗೊಂಡು ಓದ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಒಂದು ಬುಕ್ ಮುಗ್ಸಕ್ಕಾಗಿಲ್ಲ. ಓಕೆ, ಒಂದು ಪ್ರಿಫೇಸ್ ಓದ್ಬಿಟ್ಟು ಬಿಟ್ಟಿದ್ದೆ. ಇವತ್ತು ನಾನು ಫಸ್ಟ್ ಚಾಪ್ಟರ್ ಓದೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ಓಮ್ ಕೂಡ ನನ್ನ ಜೊತೆ ಇದ್ದಾಳೆ. ಯಾಕಂತ ಹೇಳಿದ್ರೆ ವೆಂಕಟ್ ಔಟ್ ಆಫ್ ಟೌನ್. ಸೊ ಹಾಗಾಗಿ ಐ ಡೋಂಟ್ ನೋ ನನಗೆ ಅವಳು ಎಷ್ಟು ಕೋಆಪರೇಟ್ ಮಾಡ್ತಾಳೆ ನಾನು ಓದಕ್ಕೆ. ಇನ್ ಕೇಸ್ ಬಂದು ಏನಾದರೂ ತರಲೆ ಮಾಡ್ತಾಳ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಬಟ್ ಎನಿವೇ, ನಾನು ಓದುವಾಗ ಯಾವಾಗ್ಲೂ ಅಷ್ಟೇ ಐ ವಿಲ್ ಇನ್ಕ್ಲೂಡರ್. ಯಾಕಂದ್ರೆ ಅವಳಿಗೆ ಇವಾಗ 2 years 2 months. ಅವ್ರಿಗೆ ಥರ್ಡ್ ಐ ಓಪನ್ ಇರುತ್ತೆ. ಅಂದ್ರೆ ಅವ್ರು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ರು ಕೂಡ ಅವರ ಥರ್ಡ್ ಐ ಇದ್ರ ಮೇಲೆ ಒಂದು ಕಣ್ಣಿಟ್ಟಿರುತ್ತೆ. ಮತ್ತೆ ನಾವು ಓದೋ ಎನರ್ಜಿ ಆಗಿರ್ಬೋದು ಅಥವಾ ಅವರು ಆ ವೈಬ್ರೇಷನ್ ನ ಕ್ಯಾಚ್ ಮಾಡೋ ಅಷ್ಟು ಕೆಪಾಸಿಟಿ ಅಷ್ಟು ಚಿಕ್ಕ ಮಕ್ಳಿಗೆ ಇರುತ್ತೆ. ಸೊ ಹಾಗಾಗಿ ನಾನು ಓದ್ಕೊಂಡು ಹೋಗ್ತೀನಿ. ಸೊ ಐ ಬಿಲೀವ್ ಶಿಲ್ ಕ್ಯಾಚ್ ಆಲ್ ದ ಪಾಯಿಂಟ್ ಅಂತ ಹೇಳ್ಬಿಟ್ಟು ಇವತ್ತು ನಾನು ಓದ್ತಾ ಇರೋದು ಫಸ್ಟ್ ಚಾಪ್ಟರ್. ಇದ್ರದ್ದು ಹೆಡ್ಡಿಂಗ್ ಬಂದ್ಬಿಟ್ಟು ವಾಟ್ ಐ ಬಿಲೀವ್ ಅಂತ ಹೇಳಿ. ಸೊ ಓದೋಣ ಫಸ್ಟ್, ಆಮೇಲೆ ಐ ಟ್ರೈ ಟು ಎಕ್ಸ್ಪ್ಲೇನ್ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂನ. ಓಕೆ, ಸೊ ದ ಗೇಟ್ ವೇಸ್ ಟು ವಿಸ್ಡಮ್ ಅಂಡ್ ನಾಲೆಜ್ ಆರ್ ಆಲ್ವೇಸ್ ಓಪನ್. ಲೈಫ್ ಇಸ್ ರಿಯಲಿ ವೆರಿ ಸಿಂಪಲ್. ವಾಟ್ ವಿ ಗಿವ್ ಔಟ್ ವಿ ಗೆಟ್ ಬ್ಯಾಕ್. What we think about ourselves become the truth for us. I believe that everyone, myself included, is responsible for everything in our life. The best and the worst. Every thought we think is creating our future. Each one of us creates our experiences by our thoughts and feelings. The thoughts we think and the words we speak create our experiences. We create the situations and then we give our power away by blaming the other person for frustration. No person, no place and nothing has any power over us. For we are the only thinkers in our mind. When we create peace and harmony, the balance in our minds, we will find it in our life. Which of these statements sounds like you? People are out to get me. Everyone is always helpful. Each one of these beliefs will create quite different experiences. What we believe about ourselves and about life become truth for us. ನಾವು ಇವಾಗ ಯಾವುದೇ ಒಂದು ಸಿಚುವೇಶನ್ ಅಲ್ಲೂ ಅಷ್ಟೇ ಯಾರಿಗೋ ಒಂದು ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊಳ್ತೀವಲ್ಲ. ಸೊ ಫಸ್ಟ್ ನಮಗೆ ಒಳ್ಳೇದಾಗತ್ತೆ, ಆಮೇಲೆ ಇಟ್ ವಿಲ್ ಗೋ ಟು ದೆಮ್. ಯಾರಿಗೋ ಒಬ್ರಿಗೆ ಒಂದು ಕೆಟ್ಟದಾಗ್ಲಿ ಅಂತ ನಾವು ಕೇಳ್ಕೊಳ್ತೀವಲ್ಲ, ಫಸ್ಟ್ ನಮಗೆ ಕೆಟ್ಟದಾಗುತ್ತೆ, ಆಮೇಲೆ ಮೇ ಬಿ ಇಟ್ ಮೇ ರೀಚ್ ಅವ್ರಿಗೂ, ಬಟ್ ದ ಇಂಟೆನ್ಸಿಟಿ ಕಡಿಮೆ. ಬಟ್ ನಾವು ಯಾವಾಗ್ಲೂ ಅಷ್ಟೇ ವಿ ಶುಡ್ ಫಾಲೋ ಸಮ್ ಗುಡ್ ಥಿಂಗ್ ಅಂಡ್ ವಿ ಶುಡ್ ಜನರೇಟ್ ಗುಡ್ ಥಾಟ್ಸ್. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಗುಡ್ ಥಾಟ್ಸ್ ಅಂದ್ರೆ ಲೈಕ್ ಇವಾಗ ನಮ್ಮಲ್ಲಿ ನಮ್ಮ ಬಿಲೀಫ್ ಏನು, ಒಳ್ಳೆ ವಿಚಾರಗಳು ಬೇಗ ಸ್ಪ್ರೆಡ್ ಆಗಲ್ಲ, ರೂಮರ್ಸ್ ಆದ್ರೆ ಬೇಗ ಸ್ಪ್ರೆಡ್ ಆಗುತ್ತೆ ಅನ್ನೋದು ನಮ್ಮ ವಿಚಾರಗಳು. ಬಟ್ ಇನ್ ದ ಲ್ಯಾಂಗ್ವೇಜ್ ಆಫ್ ಯೂನಿವರ್ಸ್ ಆರ್ ಇನ್ ದ ವರ್ಲ್ಡ್ ಆಫ್ ಯೂನಿವರ್ಸ್ ಅಲ್ಲಿ ಗುಡ್ ಥಾಟ್ಸ್ ಚೆನ್ನಾಗಿ ರೇಡಿಯೇಟ್ ಆಗುತ್ತೆ. ಬ್ಯಾಡ್ ಥಾಟ್ಸ್ ಏನಾಗುತ್ತೆ, ನಮ್ಮನ್ನೇ ಬರ್ನ್ ಮಾಡುತ್ತೆ. ಸೊ ವಾಟ್ ವಿ ಥಿಂಕ್ ದಟ್ ವಿಲ್ ಹ್ಯಾಪನ್. ಇವಾಗ ನನ್ಗೇನೋ ಆನೆ ಬೇಕು ಅಂದಿದ ತಕ್ಷಣ ಆನೆ ಬಂದ್ಬಿಟ್ರೆ ಐ ಶುಡ್ ಆಲ್ಸೋ ಚೆಕ್ ಮೈ ಕೇಪಬಿಲಿಟೀಸ್ ಅಲ್ವಾ. ಡು ಐ ಡಿಸರ್ವ್ ದಟ್ ಅಂತ. ಈಗ ಆನೆ ಬಂದ್ರೆ ನಾನು ಅದನ್ನ ಎಲ್ಲಿ ಇಡ್ಲಿ, ಅದಕ್ಕೆ ಏನು ಆಹಾರ ಕೊಡ್ಲಿ, ಅದ್ರದ್ದು ರೊಟೀನ್ ಏನು, ಅದನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಎಲ್ಲಿ ಇಡಬೇಕು, ಮತ್ತೆ ಅದನ್ನ ಹ್ಯಾಂಡ್ಲಿಂಗ್ ಹೆಂಗೆ, ಅದ್ರದ್ದು ಮೂಡ್ ಸ್ವಿಂಗ್ಸ್ ಇರುತ್ತೆ, ಅದಕ್ಕೂ ಕೋಪ ಬರುತ್ತೆ, ಆಟಾಡ್ಬೇಕು ಅನ್ಸುತ್ತೆ. ಸೊ ದೀಸ್ ಆರ್ ಆಲ್ ಬಿಕಾಸ್ ನನ್ಗೆ ಇವಾಗ ನಮ್ಮ ಮನೆಗೆ ಒಂದು ಚಿಕ್ಕ ಪೆಟ್ ತಗೊಂಡ್ಬಂದ್ರೇನೆ ನಾವು ಯೋಚನೆ ಮಾಡ್ತೀವಿ, ಒಂದು ನಾಯಿ ಮರಿ ತಗೊಂಡ್ಬಂದ್ರೇನೆ ಅದಕ್ಕೆ ಒಂದಷ್ಟು ಕೆಲಸ ಇರುತ್ತೆ. ಸೊ ದಟ್ ಈಸ್ ಹೌ ದ ಯೂನಿವರ್ಸ್ ವರ್ಕ್. ನಮ್ಗೆ ಒಂದು ವಸ್ತುನ ಅದು ಗ್ರಾಂಟ್ ಮಾಡಕ್ ಮುಂಚೆ ಇಟ್ ವಿಲ್ ಚೆಕ್ ನಾವು ಅದಕ್ಕೆ ಡಿಸರ್ವಿಂಗ್ ಇದೀವಾ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ಹೌ ಆರ್ ಥಾಟ್ ಪ್ರೊಸೆಸ್ ವರ್ಕ್ಸ್. ನಾವು ಯಾವಾಗ್ಲೂ ಅಷ್ಟೇ ಪಾಸಿಟಿವ್ ಥಾಟ್ ಅಂಡ್ ನೆಗೆಟಿವ್ ಥಾಟ್ ಬಗ್ಗೆ ಗಮನ ಕೊಡ್ತೀವಿ, ಬಟ್ ವಿ ಶುಡ್ ಆಲ್ಸೋ ಕಾನ್ಸಂಟ್ರೇಟ್ ಆನ್ ನ್ಯೂಟ್ರಲ್ ಥಾಟ್. ಯಾಕಂದ್ರೆ ನಮ್ಮ ಒಂದು ಥಾಟ್ ಪ್ರೊಸೆಸ್ಗೂ ಕೂಡ ನಾವು ಅವಾಗ ರೆಸ್ಟ್ ಕೊಡಬೇಕಾಗುತ್ತೆ. ಪಾಸಿಟಿವ್ ಥಾಟ್ಸ್ ನ ಜನರೇಟ್ ಮಾಡೋದ್ ಬಿಟ್ಟು ಅಂದ್ರೆ ನೆಗೆಟಿವ್ ಸೈಡ್ ನ ಬಿಟ್ಟು ನಾವು ಪಾಸಿಟಿವ್ ಸೈಡಿಗೆ ಬರಬೇಕು ಅಂತ ಹೇಳಿದ್ರೆ ವಿ ಶುಡ್ ಅಟೈನ್ ನ್ಯೂಟ್ರಲ್ ಥಾಟ್ ಫಸ್ಟ್. ಸೊ ಈ ರೀತಿ ಒಂದು ಚಿಕ್ಕ ಸೆಷನ್ಸ್ನ ನಾನು ಓದ್ಕೊಂಡು ಹೋಗ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಮಾಡ್ತಿರುವಂತಹ ವಿಡಿಯೋ ವಿತಿನ್ 5 minutes ಇರುತ್ತೆ. ಸೊ ನೋಡಿ ಸಪೋರ್ಟ್ ಮಾಡಿ. ಇಷ್ಟ ಆಯಿತು ಅಂತ ಹೇಳಿದ್ರೆ ಶೇರ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.